Hello everyone, welcome back to Hemashree's YouTube channel. ಇವತ್ತು ಒಂದು ಸ್ವೀಟ್ ರೆಸಿಪಿ ಮಿಲ್ಕ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ 2 ಲೀಟರ್ ಆಗುವಷ್ಟು ಹಾಲು ಹಾಕೋತಾ ಇದ್ದೀನಿ. ಈ ಮಿಲ್ಕ್ ಕೇಕ್ ಮಾಡೋದಕ್ಕೆ ಜಾಸ್ತಿ ಐಟಮ್ಸ್ ಏನು ಬೇಕಾಗಿಲ್ಲ. ಹಾಲು, ಸ್ವಲ್ಪ ಸಕ್ಕರೆ ಮತ್ತು ಒಂದು 2 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಇದ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು. ಈ ಹಾಲು 2 ಲೀಟರ್ ಇದೆ ಅಲ್ವಾ, ಅದು 1 ಲೀಟರ್ ಆಗೋವರೆಗೂ ಅದು ಚೆನ್ನಾಗಿ ಕುದಿಸ್ಕೊಳ್ತಾ ಬರಬೇಕು. ಮತ್ತು ಅದು ಕುದೀತಾ ಈ ರೀತಿ ಸೈಡೆಲ್ಲ ಕೆನೆ ಕಟ್ತಾ ಇರುತ್ತಲ್ವ, ಅದನ್ನ ಹೀಗೆ ಸ್ಕ್ರೇಪ್ ಮಾಡ್ಕೊಳ್ತಾ ಬನ್ನಿ. ಚೆನ್ನಾಗಿ ಕುದಿಸ್ಕೋಬೇಕು ಮತ್ತು ಕೈ ಆಡೋದನ್ನ ನಿಲ್ಲಿಸ್ಬೇಡಿ. ನೀಟಾಗಿ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ಪ್ಯಾಚುಲಲ್ಲಿ. ನೋಡಿ, ಈಗ ಹಾಲು ಚೆನ್ನಾಗಿ ಕುದ್ದಿ 2 ಲೀಟರ್ ಇರೋ ಹಾಲು 1 ಲೀಟರ್ವರೆಗೂ ಆಗಿದೆ. ಈ ಟೈಮಲ್ಲಿ ಈಗ ನಾನು 2 ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೋತಾ ಇದ್ದೀನಿ. ಒಂದೇ ಸತಿ ಹಾಕಬೇಡಿ, ಸ್ವಲ್ಪನೇ ಹಾಕ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಆ ಟೆಂಪ್ರೇಚರ್ ಅಷ್ಟೇ ಮೇಂಟೈನ್ ಮಾಡಿರಬೇಕು. ನಿಧಾನಕ್ಕೆ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. 2 ಲೀಟ್ರ್ ಹಾಲಿಗೆ 1/4 kg ಆಗುವಷ್ಟು ಸಕ್ಕರೆ ಅನ್ನೋದು ಲೆಕ್ಕ ಇಟ್ಕೊಳ್ಳಿ. ಇಲ್ಲಿ ನಂದು 4 ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಲ್ವ, ಅದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆನೂ ಸಹ ಒಂದೇ ಸತಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬಾರ್ದು. ಸ್ವಲ್ಪನೇ ಹಾಕ್ಕೊಳ್ತಾ ಕುದೀತಾ ಇರೋದನ್ನ ಹಾಗೆ ಇರಬೇಕು. ಬಾಯ್ಲಿಂಗ್ ಟೆಂಪ್ರೇಚರ್ನ ಹಾಗೆ ಮೇಂಟೈನ್ ಮಾಡಬೇಕು. ನಿಧಾನಕ್ಕೆ ಹಾಕ್ಕೊಳ್ತಾ ಮಿಕ್ಸ್ ಮಾಡಬೇಕು. ನೋಡಿ, ಈಗ 2 ಲೀಟ್ರ್ ಇರೋ ಹಾಲು ಇನ್ನೂ ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಈ ಟೈಮಲ್ಲಿ ನಾನೀಗ ತುಪ್ಪ ಹಾಕ್ಕೋತಾ ಇದ್ದೀನಿ. ಒಂದು 3ರಿಂದ 4 ಚಮಚ ಆಗುವಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪನೂ ಸಹ ಒಂದೇ ಸತಿ ಹಾಕಬೇಡಿ, ಒಂದೊಂದೇ ಸ್ಪೂನ್ ಹಾಕ್ಕೊಳ್ಳಿ, ಒಂದ್ಸತಿ ಮಿಕ್ಸ್ ಮಾಡಿ. ಮತ್ತೆ ಇನ್ನೊಂದು 2-3 ಸ್ಪೂನ್ ಹಾಕಿ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಟೋಟಲ್ ಒಂದು 4 ಸ್ಪೂನ್ ಆಗುವಷ್ಟು ತುಪ್ಪ ತೊಗೊಂಡಿದೆ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಈಗ ಸ್ವಲ್ಪ ಫ್ಲೇಮ್ ಲೋ ಮಾಡ್ಕೊಳ್ಳಿ. ಇಷ್ಟೋ ತನಕ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾ ಇದ್ರಿ ಅಲ್ಲ, ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಅದೀಗ ಪ್ಯಾನಲ್ಲಿ ಅಂಟ್ಕೊಳ್ಳೋದಿಲ್ಲ. ನೀಟಾಗಿ ಸುತ್ತ ತಿರುಗಿಸ್ತಾ ಇದ್ರೆ ಬರ್ತಾ ಇರುತ್ತೆ. ಅಲ್ಲಿವರೆಗೂ ಆಗೋವರೆಗೂ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಕರೆಕ್ಟಾಗಿ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಒಂದು ಚಿಕ್ಕ ಬಾಕ್ಸಿಗೆ ನಾನು ಸ್ವಲ್ಪ ತುಪ್ಪ ಎಲ್ಲ ಸವರಿ ರೆಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಈಗ ಬಾಕ್ಸ್ಗೆಲ್ಲ ಹಾಕ್ಕೊಂಡಿದ್ದಾಗಿದೆ. ಇದಕ್ಕೊಂದು ಕ್ಯಾಪ್ ಕ್ಲೋಸ್ ಮಾಡಿ ಮತ್ತು ಇದನ್ನು 8 ಅವರ್ಸ್ ಆಗೋವರೆಗೂ ಓಪನ್ ಮಾಡಬಾರ್ದು. ಈಗ ಒಂದು ಶಾಲಲ್ಲಿ ಈ ರೀತಿ ಸುತ್ತಿ ಇಡ್ತಾ ಇದ್ದೀನಿ. ಆ ಬಿಸಿಯಲ್ಲೇ ಇದ್ದಾಗ ಈ ರೀತಿ ಕವರ್ ಮಾಡಿ ಇಟ್ಟರೆ ಒಳಗಡೆ ಎಲ್ಲ ಸ್ವಲ್ಪ ಕೆಂಪಗಿರುತ್ತೆ, ಮೇಲ್ಗಡೆ ವೈಟ್ ಆಗಿರುತ್ತೆ ಅಂತ ಈ ಪ್ರೊಸೆಸ್ ಮಾಡೋದು. ಈಗ 8 ಅವರ್ಸ್ ಆಗಿದೆ. ನೋಡಿ, ಈಗ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ, ಆಗಲೇ ಹೇಳಿದ್ನಲ್ವ, ಮಧ್ಯದಲ್ಲಿ ಸ್ವಲ್ಪ ಕೆಂಪಗಿರುತ್ತೆ, ಮೇಲ್ಗಡೆ ಯೆಲ್ಲೋಯಿಶ್ ವೈಟ್ ಥರ ಕಾಣುತ್ತೆ ಅಂತ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಮಿಲ್ಕ್ ಕೇಕು. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.